ವೆಲ್ಕಮ್ ಟು ಚಾನೆಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವ ಹಾಗೆ PGCETಯ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನು, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನು, ಮಾಸ್ಟರ್ ಆಫ್ ಇಂಜಿನಿಯರಿಂಗು, ಮಾಸ್ಟರ್ ಆಫ್ ಟೆಕ್ನಾಲಜಿ, ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕೆ 3ನೇ ಅಂತಿಮ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಇದು ತಾತ್ಕಾಲಿಕ ಫಲಿತಾಂಶ ಈಗಾಗಲೇ ಪ್ರಕಟಿಸಲಾಗಿದೆ. ಏನೇ ಆಕ್ಷೇಪಣೆಗಳು ಇದ್ದಲ್ಲಿ ನವೆಂಬರ್ 7ರಂದು ಸಂಜೆ 5 ಗಂಟೆವರೆಗೆ ಮಾತ್ರ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಲಿಂಕ್ ಕೂಡ ಎನೇಬಲ್ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. PGCETಯ ಟ್ಯಾಬ್ಗೆ ಬಂದಾಗ ಲಿಂಕ್ ಕೂಡ ಎನೇಬಲ್ ಮಾಡಲಾಗಿದೆ. ಅಂತಿಮ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ, ನಿಮ್ಮ CET ನಂಬರ್ ಹಾಕ್ಕೊಡ್ರಿ, ಕ್ಯಾಪ್ಚಾ ಹಾಕ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ನವೆಂಬರ್ 6ರವರೆಗೆ ಹಾಕಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ದ ಪ್ರೊವಿಷನಲ್ ರಿಸಲ್ಟ್ ಆಗಿರೋದ್ರಿಂದ ಯಾರೂ ಕೂಡ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇರೋದಿಲ್ಲ. ನಾಳೆ ಸಂಜೆ ಒಳಗಡೆ ಫೈನಲ್ ಸೀಟ್ ಅಲಾಟ್ಮೆಂಟನ್ನು ಮಾಡಲಾಗ್ತದೆ. ಇದಿಷ್ಟು ಅಪ್ಡೇಟ್ ಇದೆ. ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.